ಹಲೋ ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಮತ್ತೇನು ಸೀನ್ ಅಂತಂದರೆ, ನಾವು ಹೊಟ್ಟಿದ್ದೀವಿ ಆಂಧ್ರ ಬಾರ್ಡ್ರು, ಅಂದರೆ ಆಂಧ್ರ ಒಳಗೆ ಹೋಗ್ತೀವಿ. ನಾವು ಹೋಗ್ತಿರೋ ಜಾಗ ಯಾವುದು ಅಂದರೆ ಕೈಗಲ್ ವಾಟರ್ ಫಾಲ್ಸ್. ಅಲ್ಲಿ ಆ್ಯಕ್ಚುಲಿ ನಾನು ನೋಡಿದ್ದು ತುಂಬ ವೀಡಿಯೋಸ್ಗಳು, ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ಬೇರೆ ಮಳೆ ಎಲ್ಲ ತುಂಬ ಜಾಸ್ತಿ ಬಿದ್ದಿದೆಯಲ್ಲ, ನೀರು ಜಾಸ್ತಿ ಇರುತ್ತೆ. ಬೇರೆ ಟೈಮಲ್ಲಿ ಹೋದರೆ ಅಲ್ಲಿ ನೀರು ಅಷ್ಟೊಂದು ಸಿಗೋದಿಲ್ಲ. ಈ ಟೈಮಲ್ಲಿ ನೀರು ಇರುತ್ತೆ ಅಂದ್ಬಿಟ್ಟು ಆ ಕಡೆ ಹೋಗ್ತಾಯಿದ್ದೀವಿ. ಇದು ಹೋಗೋ ದಾರಿ ಯಾವುದಪ್ಪ ಅಂತಂದರೆ ಕೋಲಾರ ಮೇಲೆ ಹೋಗಬೇಕು. ಕೋಲಾರಿಂದ ಮುಳುಬಾಗ್ಲಿಂದ ಒಂದೆರಡು. ಮತ್ತು ತುಂಬ ದಿನಗಳಿಂದ ನಾನು ವ್ಲಾಗ್ಸ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಹೋಗಿದ್ದೆ ಶಿವಮೊಗ್ಗಗೆ, ಇದೇ ಒಂದು 3 ವೀಕ್ಸ್ ಬ್ಯಾಕು. 3 ವೀಕ್ಸು ಆಗಿಲ್ಲ, ಇನ್ನೂ 2 ವೀಕ್ಸ್ ಬ್ಯಾಕ್ ಹೋಗಿದೆ. ಅಲ್ಲಿ ಏನಾಯಿತು ಅಂದರೆ ಫುಲ್ ಮಳೆ, ಫುಲ್ ಕ್ಲೈಮೇಟ್ ಎಲ್ಲ ಸೂಪರಾಗಿತ್ತು ಅಂದ್ಕೊಳ್ರಿ. ಆ ಥರ ಕ್ಲೈಮೇಟು, ಒಳ್ಳೆ ವೆದರ್ ಸಿಕ್ಕಿತ್ತು. ಬಟ್ ನನ್ನ ಬ್ಯಾಡ್ ಲಕ್ ಏನಂತಂದರೆ ಮನೆಯಿಂದ ಎಮರ್ಜೆನ್ಸಿ ಕಾಲ್ ಬಂತು. ಅದನ್ನು ಅಲ್ಲಿಗೆ ಬಿಟ್ಟು ಅರ್ಧಕ್ಕೆ ಅಲ್ಲಿಂದ ರಿಟರ್ನು ಬರೋ ಥರ ಆಯಿತು. ಅದರಿಂದ ಆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಒನ್ ಸೈಡ್ದು ವ್ಲಾಗ್ ಮಾಡಿದ್ದೆ, ಬಟ್ ಅದೇನಾಗಿದೆ ಅಂತ ನಂದು ಗೋಪುರ ಕೂತ್ಕೊಳ್ಳೋ ಮೌಂಟು, ಮುಂದೆ ಕೂತ್ಕೊಳ್ಳುತ್ತಲ್ಲ ಮೌಂಟು, ಏನೋ ಗೊತ್ತಿಲ್ಲ, ಗಮ್ಮು ಲೂಸಾಗಿ ಟೋಟಲ್ ವ್ಲಾಗೇ ಹಾಳಾಯಿತು. ಹೆಂಗೆ ಅಂದರೆ ಅದು ನೆಲ ನೋಡ್ತಾ ಇತ್ತು, ಅದು ಆ ಥರ ಆಗ್ಬಿಟ್ಟಿತ್ತು. ಅದರಿಂದ ಇವಾಗ ಮೌಂಟ್ ಎಲ್ಲ ಚೇಂಜ್ ಮಾಡಿ ಈ ವ್ಲಾಗ್ ಮತ್ತೆ ಮಾಡ್ತಾ ಇರೋದು. ಅಲ್ಲಿ ತುಂಬ ಬೇಜಾರಾಯಿತು. ಅಷ್ಟು ದೂರ ಹೋಗಿ ಏನು ವ್ಲಾಗ್ ಮಾಡ್ಕೊಂಡು ಬರೋಕ್ಕಾಗದೆ ಮತ್ತೆ ರಿಟರ್ನು ಖಾಲಿ ಬಂದ್ವಿ ಅಂತ. ಟೈಮ್ ಸರಿಯಿಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ. ಓಕೆ, ಇನ್ಮೇಲೆ ಆದರೂ ಸ್ವಲ್ಪ ನೀಟಾಗಿ ಮಾಡೋಣ ಅಂತ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಲೊಕೇಟ್ ಅನ್ನೋದಕ್ಕಿಂತ ಎಲ್ಲಿ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಬ್ಯಾಂಗ್ಳೂರಿಂದ ಅಂದರೆ 130 ಕಿಲೋಮೀಟ್ರ್ ಬ್ಯಾಂಗ್ಳೂರಿಂದ ಇದೆ. ಇವಾಗ ನಾವು ಆಲ್ರೆಡಿ KR ಪುರಮ್ಗಿಂತ ಸ್ವಲ್ಪ ಮುಂದೆ ಹೊಸಕೋಟೆ ಟೋಲ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಇದೆ ಅಲ್ಲಿಗೆ. 100 ಕಿಲೋಮೀಟ್ರ್ ಅಂದರೆ ಅದೇ 1.5 ಅವರು ಅಲ್ಲಿಗೆ ರೀಚ್ ಆಗ್ತೀವಿ ನಾವು. ನೋಡೋಣ ನೀರು ಹೆಂಗಿರುತ್ತೆ, ಯಾವ ಥರ ಬರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ಸರಿ ಬನ್ನಿ, ಇದು ಸ್ವಲ್ಪ ಮುಂದೆ ಸಿಗುವ. ಸ್ನೇಹಿತರೆ, ಮುಳುಬಾಗ್ಲ ಹತ್ರ ಬಂದಿದ್ದೀವಿ. ಅಂದರೆ ಮುಳುಬಾಗ್ಲಿಗೆ ಆ ದಾರಿಯಿಂದ ಹೋಗಬೇಕು, ಒಳಗಡೆ ಸಿಟಿ ಒಳಗಡೆ ಹೋಗ್ಬೇಕಂದ್ರೆ. ಇದು ಆ್ಯಕ್ಚುಲಿ ಮುಳುಬಾಗ್ಲೇ ಸೇರುತ್ತೆ. ಇದೂ 117 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲಿಂದ 28 ಕಿಲೋಮೀಟ್ರ್ ಐತಂತೆ. ಅಂದರೆ ಟೋಟಲ್ಲು ಅದು 0 ಮಾಡಿರಲಿಲ್ಲ, ಇನ್ನೊಂದು 10 ಕಿಲೋಮೀಟ್ರ್ ಮೈನಸ್ ಮಾಡ್ಕೊಳ್ಳಿ ಇದರಲ್ಲಿ. ಇಲ್ಲಿಂದ 28 ಕಿಲೋಮೀಟ್ರ್ ಇದೆ. ನಾವೇನು ಹೋಗ್ತಾ ಇದ್ದೀವಿ ವಾಟರ್ ಫಾಲ್ಸ್ಗೆ, ಅಲ್ಲಿಗೆ ಆ ಜಾಗಕ್ಕೆ. ವೆದರ್ ಯಾವ ಥರ ಇದೆ ಅಂತಂದರೆ ಫುಲ್ ಬಿಸಿಲು ಹೊಡಿತೈತೆ. ನಮ್ಮ ದುರದೃಷ್ಟ ಏನು ಅಂತ ಗೊತ್ತಿಲ್ಲ, ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಇವತ್ತು ನೋಡಿದ್ರೆ ಬಿಸಿಲು ಹೊಡಿತೈತೆ. ಇಲ್ಲಿ ಜಾಸ್ತಿ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಯಾಕೆ ಊಷ್ಟ ಆಗ್ತಿದೆ. ಅದರಿಂದ ಇಲ್ಲೆಲ್ಲಾದರೂ ಸ್ವಲ್ಪ ಮುಂದೆ ಒಂದು ಟೀಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿ ಅಲ್ಲಿಂದ ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ನಸೀವ ನಮ್ಮ ಟೈಮು ಏನೋ ಗೊತ್ತಿಲ್ಲ, ಸರಿಯೇ ಇಲ್ಲ, ಹಿಂಗೆ ಆಗ್ತಿದೆ ಬರೀ. ಬಟ್ ಏನಂತಂದರೆ ನಾವು ಹೋಗೋ ಜಾಗದಲ್ಲಿ ನೀರಿದ್ರೆ ಖುಷಿಯಾಗ್ಬಿಡ್ತೀವಿ. ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಬಂದಿರೋದು ಅಲ್ಲಿ ಮರ್ತೋಗ್ಬಿಡ್ತೀವಿ. ಆ ಥರ ಇದ್ರೆ ಸಾಕು. ಅಲ್ಲೂ ಬೇಜಾರಾಗೋ ಥರ ಮಾತ್ರ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಏನಾಗುತ್ತೆ. ಆಲ್ಮೋಸ್ಟ್ ಬಂದಾಯಿತು. ಏನು ಇಲ್ಲಿಂದ 6 ಕಿಲೋಮೀಟ್ರ್ ಇದೆ ಈ ಜಾಗ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಜಾಗದಿಂದ ಪೂರ್ತಿ ಆಂಧ್ರ ಶುರು. ಆಂಧ್ರ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ ಇವಾಗ. ಇಲ್ಲಿಂದ ಅದೇ ಒಂದು 6 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಒಂದು 5-10 ನಿಮಿಷದಲ್ಲಿ ನಾವು ರೀಚ್ ಆಗೋಯ್ತೀವಿ. ಮಳೆ ಬಿದ್ದಾಯ್ತು ಬಿದ್ದಿಲ್ವೋ ಇಲ್ಲಿ ಗೊತ್ತಿಲ್ಲ. ಮಳೆ ಬಿದ್ದಿದ್ರೆ ನಮಗೆ ವಾಟರ್ ಫಾಲ್ ಸಿಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ನಮ್ಮ ಅದೃಷ್ಟ ನೋಡೋಣ ಹೆಂಗಿದೆ ಅಂತ. ಅಂತಂದರೆ 130 ಕಿಲೋಮೀಟ್ರ್ ದೂರ ಬಂದಿದ್ದೀವಿ ನಾವು. 130 ಕಿಲೋಮೀಟ್ರ್ ದೂರ ಬಂದು ನಿರಾಶೆ ಆಗಿ ಹೋಗಬಾರ್ದು. ನೋಡಿ, ಇಲ್ಲಿ ಮೇನ್ ಚೆಕ್ ಪೋಸ್ಟು ಈ ಥರ ಇದೆ. ಕರ್ನಾಟಕದವ್ರು ತುಂಬ ಜನ ಇದ್ದಾರೆ ಇಲ್ಲೂ, ಅಂದರೆ ಕನ್ನಡದವರು, ಬಟ್ ಕಡಿಮೆ ಸಿಗ್ತಾರೆ. ಬಟ್ ಇಲ್ಲಿಂದ ಬೋರ್ಡ್ಸ್ ಎಲ್ಲ ನಮಗೆ ತೆಲುಗುಲೇ ಕಾಣಿಸೋದು, ಕನ್ನಡದಲ್ಲಿ ಯಾವುದು ಕಾಣಿಸಲ್ಲ ಇವಾಗ. ನೋಡಿ, ಇಲ್ಲಿ ಆದಮೇಲೆ ಚೆಕ್ ಪೋಸ್ಟ್ ಆದಮೇಲೆ ಇದೊಂದು ರೈಟ್ ಟರ್ನ್ ಸಿಗುತ್ತೆ. ಊರು ಒಳಗಡೆ ಫುಲ್ಲು ಮಣ್ಣು ರೋಡು. ಈ ರೋಡ್ ಒಳಗಡೆ ನಾವು ಹೋಗಬೇಕು. ವೆದರ್ ಮಾತ್ರ ಸೂಪರಾಗಿದೆ ಗುರು. ಅಂದರೆ ಈ ಹಳ್ಳಿ ಸೊಗಡು. ಈ ಮಣ್ಣೊಳಗೆ ಹೋದರೆ 1 ಕಿಲೋಮೀಟ್ರ್ ಹೋದರೆ ಕೈಗಲ್ ವಾಟರ್ ಫಾಲ್ಸ್ ಸಿಗೋದು ನಮಗೆ. ಅಣ್ಣ, ಕೈಗಲ್ ವಾಟರ್ ಫಾಲ್ಸ್ ಇದೆನಾ? ಟಿಕೆಟ್ ತೊಗೋಬೇಕಾ? ವಾಟ್ರ್ ಇಲ್ವಾ? ಶಿವಲಿಂಗ ಮಾತ್ರ ಹೌದಾ? ಮಳೆ ಬಿದ್ದಿಲ್ವಾ ಇಲ್ಲಿ?
ನೀರೇ ಇಲ್ದಿರೋ ವಾಟರ್ ಫಾಲ್ಸ್ಗೆ 50 ರೂಪಾಯಿ ತೊಗೋತಾ ಇದ್ದೀರಾ? ನೀರಿದ್ರೆ 100 ರೂಪಾಯಿ. ನೀರಿದ್ರೆ 100 ರೂಪಾಯಿನಾ? ಏನಿಲ್ಲ ಎತ್ಕೊಂಡ ಕೈಗಾಲ್ ವಾಟರ್ ಫಾಲ್ಸು ನೀರೇ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರು ಅವರೇನೆ. ಅದು ಏನಿರುತ್ತೋ ಇಲ್ಲಿ ಮಳೆ ಬಿದ್ದಿಲ್ಲ ಅಂತ ಅನ್ಸುತ್ತೆ. ಅಷ್ಟು ವಾಟರ್ ಫಾಲ್ಸ್ ನೋಡ್ತೀರಾ ಇಲ್ವೋ ಗೊತ್ತಿಲ್ಲ, ಬಟ್ ಆಫ್ ರೋಡಿಂಗ್ ನೋಡ್ತೀರಾ. ಗಾಡಿ ತೊಗೊಂಡು ಹೋಗ್ಬೋದೇನೋ ಇಲ್ಲಿಗೆ? ಟೂ ವೀಲರ್ ಪಾರ್ಕಿಂಗ್ ಇಲ್ಲೇ ಅನಿಸುತ್ತೆ. ಗಾಡಿ ಇಲ್ಲೇ ಪಾರ್ಕ್ ಮಾಡೋಣ, ಮುಂದೆ ನೋಡೋಣ ಬನ್ನಿ ಹೆಂಗಿದೆ ಅಂತ ಅಷ್ಟೆ. ಆ್ಯಕ್ಚುಲಿ ನಾವು ನೋಡೋಕೆ ಬಂದಿರೋದು ಇದೇನೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಶಿವಲಿಂಗ. ಇಲ್ಲಿಂದ ಆ್ಯಕ್ಚುಲಿ ಪೂರ್ತಿ ಎಲ್ಲಿ ಎಷ್ಟಿದೆ ಅಷ್ಟು ಜಾಗದಿಂದ ನೀರು ಬರೋದು. ಏನಕ್ಕೆ ನೀರು ಸ್ಟಾಪ್ ಆಗಿದೆ ಅಂತ ಗೊತ್ತಿಲ್ಲ. ಮಳೆನೇ ಬಿದ್ದಿಲ್ಲ ಅನಿಸುತ್ತೆ. ನೋಡಿ ಫುಲ್ ನೀರೆಲ್ಲ ಕೊಳ್ತೋಗ್ಬಿಟ್ಟಿದೆ, ಗ್ರೀನ್ ಆಗಿಬಿಟ್ಟಿದೆ ಫುಲ್ಲು. ಏನಂದರೆ ಏನೂ ಇಲ್ಲ. ದಯವಿಟ್ಟು ಇಲ್ಲಿ ಯಾರಾದರೂ ಬರೋಂಗಿದ್ರೆ, ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬರೋಕ್ಕೆ ಹೋಗ್ಬೇಡ್ರಿ. ವರ್ಸ್ಟ್ ಪ್ಲೇಸ್. ಏನಂತಾರೆ ಅಬ್ದುಲ್ ಅವರೇ? ಮಳೆ ಇಲ್ಲ ಅಂತ ಅಷ್ಟೇ. ಮಳೆ ಇದ್ರೆ ಬಾರಿ ಪ್ಲೇಸ್. ಏನಂದರೆ ಏನೂ ಇಲ್ಲ ಇಲ್ಲಿ. ಅಷ್ಟು ದೂರ ಬಂದು ವೇಸ್ಟ್ ಆಯಿತು. ದೂರದಿಂದ ಬಂದು ವೇಸ್ಟ್ ಆಯಿತು ಗುರು, ಸೀರಿಯಸ್ ಆಗಿ. ಏನಂದರೆ ಏನೂ ಇಲ್ಲ, ಫುಲ್ ಖಾಲಿ ಪಲಾವು. ಅದಕ್ಕೆ ನಾವು ಡಿಸೈಡ್ ಮಾಡಿಬಿಟ್ಟಿದ್ವಿ ಇಲ್ಲಿ ಬರೋದು ಬೇಡ ಅಂತ. ಬರೋಣ ನೀರಲ್ಲಿ, ನೀರು ಇದ್ದಾಗ ಬರೋಣ, ಅದು ನೋಡಿಕೊಂಡು ಕೇಳಿಕೊಂಡು. ಬಟ್ ಇವಾಗ ಬಂದಿದ್ದಂತೂ ಸೀರಿಯಸ್ ಆಗಿ ಟೋಟಲಿ ವೇಸ್ಟು. ನೆಕ್ಸ್ಟು ಇವಾಗ ಇಲ್ಲೇ ಯಾವ್ದಾದ್ರು ಒಂದು ಪ್ಲೇಸಲ್ಲೇ ಲೋಕಲ್ ಯಾವ್ದಾದ್ರು ಕೇಳ್ತೀವಿ, ಯಾವ್ದಾರು ಐತೆ ಅಂದರೆ ಅಲ್ಲಿಗೆ ಹೋಗ್ತೀವಿ. ನೋಡೋಣ, ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ. ಇಲ್ಲ ಅಂದರೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಷ್ಟೇ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.